ಹಾಸನಲ್ಲಿ ಫೈರ್ ಆಗೋದು ತುಂಬ ಕಂಟಿನ್ಯೂಸ್. ಮೈ ಫಾದರ್ ಆ್ಯಂಡ್ ಮದರ್ ಆಲ್ಮೋಸ್ಟ್ ಹ್ಯಾಡ್ ಟಿಯರ್ಸ್ ಇನ್ ದೇರ್ ಐಸ್. ನೀನು ಇಷ್ಟೆಲ್ಲ ಮಾಡಿದೀಯಾ ಅಂತ ಎಲ್ಲ ಕಣ್ಣು ಹೋಗಿ ಹೇಳ್ಕೊಳ್ತೀವಿ. ನಾನು IAS ಆಗ್ತೀನಿ, IAS ಎಕ್ಸಾಮ್ ಬರ್ದಿದ್ದೀನಿ, IPS ಎಕ್ಸಾಮ್ ಬರ್ದಿದ್ದೀನಿ ಅಂತ. ಸೊ ಎವ್ರಿಬಡಿ ಸ್ಟಾರ್ಟ್ಸ್ ಆಸ್ಕಿಂಗ್ ಯು. ಬಟ್ 2 ಸತಿ ಫೇಲ್ ಆದಮೇಲೆ ನೀನು ಇನ್ನೂ ಪಾಸ್ ಆಗಿಲ್ಲ ಅಂತ ಪ್ರೆಷರ್ ಬರ್ತದೆ. ಸೊ ನಂದು 3rd ಅಟೆಂಪ್ಟ್ ಪ್ರಿಲಿಮ್ಸ್ ರಿಸಲ್ಟ್ ಬರೋ ನಾನು ಯಾರ ಹತ್ರ ಹೇಳ್ಕೊಂಡೇ ಇಲ್ಲ. ಸೊ ನನಗೆ ಗೊತ್ತಿಲ್ಲ ಹಿಂದಿಯಲ್ಲಿ ಫೇಲ್ ಆಗಿದ್ದೀನಿ, ಇಂಗ್ಲೀಷಲ್ಲಿ ಫೇಲ್ ಆಗಿದೆ. LKG ಇಂದ ಕಾಲೇಜ್ ತನಕ 1 ಸತಿನೂ ತಮಿಳ್ ಎಕ್ಸಾಮ್ ಬರದೇ ಇಲ್ಲ ಲೈಫಲ್ಲಿ. ಪೊಲೀಸಿಂಗ್ ಅಂದರೆ ಬರೀ ರೂಲ್ಸ್ ರೆಗ್ಯುಲೇಷನ್ಸ್ ಮಾತ್ರ ಹೇಳ್ಕೊಡೋದಿಲ್ಲ, ಬಟ್ ಹೌ ಫಾರ್ ಯು ಕ್ಯಾನ್ ಟೇಕ್ ದಿಸ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಟು ಹೆಲ್ಪ್ ಪಬ್ಲಿಕ್ ಅಂದ್ರದ್ದು ನಮ್ಮದು. ದೆನ್ ಐ ಸ್ಟಾರ್ಟೆಡ್ ದಟ್ ಪ್ರಾಸೆಸ್. ಐ ಥಿಂಕ್ ಇನ್ ಮ್ಯಾಟರ್ ಆಫ್ 1.5 ಮಂತಲ್ಲಿ ವಾಸ್ ಏಬಲ್ ಟು ಕ್ಲಿಯರ್ ಆಲ್ 450 ವೆಹಿಕಲ್ಸ್. ಅವರು ಆಲ್ವೇಸ್ ಹೇಳ್ತಾ ಇದ್ರು IPS ಟ್ರೈನಿಂಗ್ ತುಂಬ ಕಷ್ಟ ಸುಜೀತಾ, ಕಷ್ಟ ಅಂತ. IPS ಟ್ರೈನಿಂಗ್ ಅಂತ ಹ್ಯೂಜ್ ಬಾಡಿ ಇರಬೇಕು, ವೆಲ್ ಬಿಲ್ಟ್, 6 feet ಇರಬೇಕು, ವೆದರ್ ಪಾಸಿಬಲ್ ಆಗುತ್ತಾ ಅಲ್ವ ಅಂತ ಹಲವಾರು ಜನ ನನಗೆ ದೇ ಪುಟ್ ಡೌಟ್ಸ್ ಇನ್ ಟು ಮಿ. ದೆನ್ December 22nd, 2014 ಐ ಜಾಯಿನ್ಡ್ NPA, ನ್ಯಾಷನಲ್ ಪೊಲೀಸ್ ಅಕಾಡೆಮಿ. So then he told me, ಆಯ್ತು ಅಪ್ಲೈ ಮಾಡಿ, ಯು ರೈಟ್, ವಿಲ್ ಟೇಕ್ ಅ ಡಿಸಿಷನ್ ಲೇಟರ್. Okay, give a try later. We'll take ರಿಸಲ್ಟ್ ಹೆಂಗೆ ಬರುತ್ತೋ we will look at it ಅಂತ. ಸೊ ಆವಾಗ there was no pressure. So 3rd attempt when I wrote, ನಾನು ಪ್ರಿಲಿಮ್ಸ್ಗೂ ರಜಾ ತಗೊಂಡಿಲ್ಲ, ಮೇನ್ಸ್ಗೂ ರಜಾ ತಗೊಂಡಿಲ್ಲ, ಇಂಟರ್ವ್ಯೂಗೂ ರಜಾ ತಗೊಂಡಿಲ್ಲ. ಸೊ ಐ ಯೂಸ್ ಟು ಟೇಕ್ half a day break. ಆರ್ ಸ್ಯಾಟರ್ಡೇ ಸಂಡೇ ಏನು ರಜಾ ಇರ್ತದೋ ಅವಾಗ ಹೋಗಿ ಐ ಯೂಸ್ ಟು ಗಿವ್ ಓನ್ಲಿ ಮಾಕ್ ಎಕ್ಸಾಮ್ಸ್. ಐ ನೆವರ್ ಯೂಸ್ ಟು 24/7 ಫಸ್ಟ್ 2 ಅಟೆಂಪ್ಟ್ಗೆ 24/7 ಅದು ಓದ್ತಾ ಇರಲಿಲ್ಲ. ವೀಕೆಂಡ್ ಅದರ ಮೂವೀಸ್ ಹೋಗ್ತಾ ಇದ್ದೆ. I was going to my beach, visiting Besanagar beach in Chennai is my favorite pastime. Movie ಹೋಗೋದು in Satyam Cinemas in Chennai is a pastime. Okay. So ಅದು ಕಂಟಿನ್ಯೂ ಮಾಡ್ತಾ ಇದ್ದೆ. I was with my friends happily. Now the friends became IT friends. ಓದ್ತಾರೋ ಫ್ರೆಂಡ್ಸ್ ಇಲ್ಲ. So then IT friends. The same friends from ಸೇಮ್ ಫ್ರೆಂಡ್ಸ್ ಇಲ್ಲ, ಹಿಂದೆ ಇರೋ ಫ್ರೆಂಡ್ಸ್ ಮತ್ತು ಹೊಸದಾಗಿ ಮಾಡ್ಕೊಂಡ್ರೋ ಫ್ರೆಂಡ್ಸ್. UPSC ಹೋದ್ರೋ ಫ್ರೆಂಡ್ಸ್ ಜೊತೆಗೆ ಯಾರು ಟಚ್ ಇಲ್ಲ. ಬಿಕಾಸ್ ಐ ಗೆಟ್ ಇನ್ ಟು ದಟ್ ಮೋಡ್ ಅಂತ ಐ ಡ್ ನಾಟ್. ಬಟ್ ಐ ವಾಸ್ ಸ್ಟಡಿಂಗ್ ರೆಗ್ಯುಲರ್ಲಿ. ಐ ವಾಸ್ ರೀಡಿಂಗ್ ನ್ಯೂಸ್ ಪೇಪರ್ಸ್. ಸೊ ಒಂದು ಅಟೆಂಪ್ಟ್ ಕೊಡೋಣ, ಬಟ್ ಪ್ರೆಷರ್ ವಾಸ್ ನಾಟ್ ದಟ್. ಕ್ಲಿಯರ್ ಆಗಲೇಬೇಕು ಬಿಕಾಸ್ ಐ ಹ್ಯಾವ್ ಸಮಥಿಂಗ್ ಇನ್ ಮೈ ಹ್ಯಾಂಡ್. ಐ ವಾಸ್ ವರ್ಕಿಂಗ್, ಸೊ ಐ ಹ್ಯಾಡ್ ಕಂಪ್ಲೇಂಟ್ ಇನ್ ಮೈ ಹ್ಯಾಂಡ್. ಸೊ ನಂದು ಫಸ್ಟ್ ರಿಸಲ್ಟ್ ಪ್ರಿಲಿಮ್ 3rd attempt ಪ್ರಿಲಿಮ್ ರಿಸಲ್ಟ್ ಬರುವಾಗ ಐ ವಾಸ್ ಇನ್ ದಿಸ್, we had come for an outing as an IT company. There was a resort called Porcupine in Coorg, Kodaguadarli. So I was in that resort. Okay. So result ಬಂದಾಗ all of them said, hey, result ಬಂದಿದೆ ನೀನು ನೋಡಿಲ್ಲ ಅಂತ. ಹೌದಾ ಅಂತ. Then I called my mom and asked, ಅಮ್ಮ ಏನು ರಿಸಲ್ಟ್ ಬಂದಿದೆಯಾ ಅಂತ. ನನ್ನ ಅಮ್ಮ ಹೇಳಿದ್ರು, ಹೌದು ಬಂದಿದೆ ಅಂತ ಹೇಳ್ತಾರೆ, ಬಟ್ ಎನಿವೇಸ್ ಯು ಆರ್ ವಿತ್ ಯುವರ್ ಟೀಮ್, HR ಔಟಿಂಗ್ ಅಂತ ಏನು ಕರ್ಕೊಂಡು ಹೋಗ್ತೀವಿ. ಸೊ ಐ ವಾಸ್ ವಿತ್ ಯ ಟೀಮ್, ಬಂದಮೇಲೆ ನೋಡ್ಕೊಳ್ಳೋಣ ಅಂತ. ಸೊ ದಟ್ ಇಸ್ ಹೌ ಮೈ the 3rd prelims got cleared. ಓಕೆ. ಸೊ ನೀವು ಹೇಳಿದ್ರೆ ರಿಸಲ್ಟ್ ಬರುವಾಗ ಐ ವಾಸ್ ಔಟ್ ಆ ಥರ. ಸೊ ಆ ರಿಸಲ್ಟಲ್ಲಿ ನಾನು ಪಾಸ್ ಆಗಿದ್ದೀನಿ ಅಂತ ಆಗುವಾಗ ಆ ಎಕ್ಸೈಟ್ಮೆಂಟ್ ಲೈಕ್ ಹೇಗಿತ್ತು? ಇಲ್ಲ, ಬಿಕಾಸ್ ಫಸ್ಟ್ ಅಟೆಂಪ್ಟ್ ಐ ಹ್ಯಾಡ್ ಪಾಸ್ ಪ್ರಿಲಿಮ್ಸ್. ಸೊ ಫಸ್ಟ್ ಅಟೆಂಪ್ಟ್ ಅಲ್ಲಿ ಎಕ್ಸೈಟ್ಮೆಂಟ್ ಇತ್ತು. ಬಟ್ ಫೈನಲಿ ಯು ಗಾಟ್ ಡನ್. ನೋ, 3rd attempt ಪ್ರಿಲಿಮ್ಸ್ ಎಕ್ಸೈಟ್ಮೆಂಟ್ ಇರಲಿಲ್ಲ. ಬಿಕಾಸ್ ಐ ನ್ಯೂ ಐ ಹ್ಯಾಡ್ ಟು ಕ್ರಾಸ್ 2 more bridges ಇದೆ. ಮೇನ್ಸು ಕ್ಲಿಯರ್ ಆಗಬೇಕು, ಇಂಟರ್ವ್ಯೂನೂ ಆಗಬೇಕು. ಸೊ there was no much excitement. The reason of no excitement, I'll tell you why. Okay. What happens in first 2 years of service of UPSC, every other UPSC ಬರೆಯೋದು ಎಲ್ಲ ಸ್ಟೂಡೆಂಟ್ಗೆ ಎಕ್ಸ್ಪೀರಿಯನ್ಸ್ ಇರ್ತದೆ. ಎಲ್ಲ ಕಣ್ಣು ಹೋಗಿ ಹೇಳ್ಕೊಳ್ತೀವಿ, ನಾನು IAS ಆಗ್ತೀನಿ, IAS ಎಕ್ಸಾಮ್ ಬರ್ದಿದ್ದೀನಿ, IPS ಎಕ್ಸಾಮ್ ಬರ್ದಿದ್ದೀನಿ ಅಂತ. ಸೊ ಎವ್ರಿಬಡಿ ಸ್ಟಾರ್ಟ್ಸ್ ಆಸ್ಕಿಂಗ್ ಯು. ಬಟ್ 2 ಸತಿ ಫೇಲ್ ಆದಮೇಲೆ ನೀನು ಇನ್ನೂ ಪಾಸ್ ಆಗಿಲ್ಲ ಅಂತ ಪ್ರೆಷರ್ ಬರ್ತದೆ. ಐ ಹ್ಯಾಡ್ ಮೈ ಫ್ರೆಂಡ್ಸ್ ಫಾದರ್ ಹೂ ಆಸ್ಟ್ ಮೈ ದಿಸ್ ಕ್ವೆಶ್ಚನ್, ನಮ್ಮ ತಿರ್ಗದ ಎಕ್ಸಾಮ್ ಬರಿತಾ ಇದೆಯಾ, ನೀನು ಇನ್ನೂ ಪಾಸ್ ಆಗಿಲ್ಲ ಅಂತ. ವಿ ಕೆನಾಟ್ ಬ್ಲೇಮ್ ದೆಮ್ ಅಲ್ವಾ, ಬಿಕಾಸ್ ಅವ್ರಿಗೆ UPSC ಅಂದರೆ ಏನಂತ ಅವ್ರಿಗೆ ಗೊತ್ತಿರಲಿಕ್ಕಿಲ್ಲ. ದೇ ಡೋಂಟ್ ನೋ ವಾಟ್ UPSC ಈಸ್. ಅವ್ರಿಗೆ ಗೊತ್ತಿದೆ ಅದೇ ಬುಕ್ಸ್ ಓದ್ತಾ ಇದ್ದಾರೆ, ಅದೇ ಸಬ್ಜೆಕ್ಟ್ ಓದ್ತಾ ಇದ್ದಾರೆ, ಅದೇ ಫಾರ್ಮ್ಯಾಟ್, ಮತ್ತು ಏನಕ್ಕೆ ಪಾಸ್ ಆಗಿ ಕಷ್ಟ ಅಂತ ಅವ್ರದ್ದು. ಬಟ್ ದ ಎಕ್ಸಾಮ್ ಇಸ್ ವೆರಿ ಡಿಫ್ರೆಂಟ್. ಸೊ ನಂದು 3rd attempt ಪ್ರಿಲಿಮ್ಸ್ ರಿಸಲ್ಟ್ ಬರೋ ನಾನು ಯಾರ ಹತ್ರ ಹೇಳ್ಕೊಂಡೇ ಇಲ್ಲ. ಓನ್ಲಿ ದ್ಯಾಟ್ ಗ್ರೂಪ್ ಆಫ್ ಪೀಪಲ್ ನ್ಯೂ ಐ ಪಾಸ್ಟ್. ವೆರಿ ಫ್ಯೂ ಗ್ರೂಪ್ ಆಫ್ ಪೀಪಲ್ ನ್ಯೂ ಐ ಪಾಸ್ಟ್. ಬಟ್ ದಟ್ ಟೈಮ್ ಅ ಕ್ವೆಶ್ಚನ್ ಕೇಮ್ ಅಪ್, ಈಗ ಲ್ಯಾಂಗ್ವೇಜ್ ಏನು ಕೊಡೋದು? ಹಿಂದಿ ಮತ್ತು ಇಂಗ್ಲೀಷ್ ಕೊಟ್ಟಾಯಿತು, ಫೇಲ್ ಆಯಿತು. ನನಗೆ ಹಿಂದಿ 10th ತನಕ ಓದಿದ್ದೀನಿ, ಬಟ್ ಆಫ್ಟರ್ ಟಚ್ ಇಲ್ಲ. ಸೊ ನನಗೆ ಗೊತ್ತಿಲ್ಲ ಹಿಂದಿಯಲ್ಲಿ ಫೇಲ್ ಆಗಿದ್ದೀನಿ, ಇಂಗ್ಲೀಷಲ್ಲಿ ಫೇಲ್ ಆಗಿದೆ. ದೆನ್ ಐ ಸೆಡ್ ಓಕೆ, ತಮಿಳ್ ತಗೊಳ್ಳೋಣ ಅಂತ. ಬಟ್ ದಟ್ ವಾಸ್ ಆಲ್ಸೋ ನಾಟ್ ಅ ವೆರಿ ಗ್ರೇಟ್ ಡಿಸಿಷನ್, ಬಿಕಾಸ್ ನಾನು LKG ಇಂದ ಕಾಲೇಜ್ ತನಕ 1 ಸತಿನೂ ತಮಿಳ್ ಎಕ್ಸಾಮ್ ಬರದೇ ಇಲ್ಲ ಲೈಫಲ್ಲಿ. ದೆನ್ ಯಾವ ಸಬ್ಜೆಕ್ಟ್ ಇರ್ತಾ ಇತ್ತು? ದೆನ್ ಐ ಚೋಸ್ ತಮಿಳ್ ಬಿಕಾಸ್ ಮದರ್ ಟಂಗ್. ಬಟ್ ಇಟ್ಸ್ ಅ ರಿಸ್ಕ್.
ಸೊ ಮೋಸ್ಟ್ಲಿ ಐ ಥಾಟ್ ನಾನು ಪಾಸ್ ಆಗೋದಿಲ್ಲ. ಓಕೆ. ಐ ಆಲ್ಮೋಸ್ಟ್ ಪ್ರಿಸ್ಯೂಮ್ ದಟ್ ಐ ವಿಲ್ ನಾಟ್ ಪಾಸ್. ಸೊ ತಮಿಳೇ ಹಾಕ್ಸ್ಬಿಡೋಣ ಇನ್ನೊಂದು ಸತಿ ಆ್ಯಂಡ್ ಇಟ್ ವಾಸ್ ಅ ವೆರಿ ಡ್ರಾಸ್ಟಿಕ್ ಡಿಸಿಷನ್ ಅಂತ ಹೇಳ್ಬೋದು. ಸೊ ಎನಿವೇಸ್ ಹಿಂದಿ ಐ ಡೋಂಟ್ ನೋ. ಇಂಗ್ಲೀಷ್ ಓಕೆ ಏನೋ ಮಿಸ್ಟೇಕ್ ಆಗಿರ್ಬೋದು, ಐ ಕ್ಯಾನ್ ಕೋಪ್ ಅಪ್ ಇಂಗ್ಲೀಷ್. ತಮಿಳ್ ಅಟ್ಲೀಸ್ಟ್ ಮಾತಾಡೋಕ್ಕೆ ಗೊತ್ತಿದೆ. ಹಿಂದಿ ಅದನ್ನು ಇಲ್ಲ, 10th ಸ್ಟ್ಯಾಂಡರ್ಡ್ ತನಕ ಮಾತ್ರ ಓದಿದ್ದೀನಿ. ಅಲ್ಲಿ ನಿಂತ್ಕೊಂಡು ದಟ್ ಸಮಥಿಂಗ್ ಕಾಲ್ ಡೀಟೇಲ್ ಅಪ್ಲಿಕೇಶನ್ ಫಾರ್ಮ್. ಅಪ್ಪ ಆಯಿತು ಇಂಗ್ಲೀಷ್ ಹಾಕಿ, ತಮಿಳ್ ಹಾಕಿ ಅಂತ. ನಮ್ಮಮ್ಮ ನಿಮ್ಗೆ ತಮಿಳೇ ಗೊತ್ತಿಲ್ಲಲ್ಲಮ್ಮ ಅಂತಂದರು. ಐ ಸೆಡ್ ಇಟ್ಸ್ ಓಕೆ ಬಿಕಾಸ್ ಎನಿವೇಸ್ ಐ ಫೇಲ್ಡ್ ಇನ್ ದ ಫಸ್ಟ್ ಅಟೆಂಪ್ಟ್, ಒಂದು ಅಟೆಂಪ್ಟ್ ಮಾಡೋಣ ಅಂತ. ದೆನ್ ಫಾರ್ ದ ನೆಕ್ಸ್ಟ್ 3 months ನಾನು ಬೇರೆ ಮೇನ್ ಸಬ್ಜೆಕ್ಟ್ ಓದೋಕ್ಕಿಂತ ಬದಲಾಗಿ ನಾನು ತಮಿಳೇ ಜಾಸ್ತಿ ಓದಿದೆ. ಬಿಕಾಸ್ ಆ್ಯಂಡ್ ತಮಿಳ್ ನಾನು ಓದಿರೋದು ತುಂಬ ಇಟ್ ಲುಕ್ಸ್ ವೆರಿ ಕಾಮಿಕಲ್. ನಮ್ದು ಈ 246 ಅಕ್ಷರ ಲೆಟರ್ಸ್ ಅಂತ ಏನು ಹೇಳಿರ್ತೀವಿ ಅದು ನಮ್ಮ ಸ್ಕೂಲ್ ಮಕ್ಕಳು ಓದೋ ತನಕ ನಮ್ಮ ಮನೆಯಲ್ಲಿ ಬಂದ ತಕ್ಷಣ ಇಟ್ ವಿಲ್ ಬಿ ಒಂದು ವಾಲಲ್ಲಿ ಪೇಸ್ಟ್ ಮಾಡಿ ಅದು ಯಾವುದು ಇಕ್ಕು ಇಂಜು ಈ ಓದ್ತೀವಿ ಅಲ್ವಾ ಕನ್ನಡ ಮತ್ತು ತಮಿಳ್ ಆ ರೀತಿ ಓದ್ಕೊಂಡು 3 months ಹಾಗೆ ನಾನು ಓದಿರೋದು. ಮೇನ್ಸ್ ಎನಿವೇಸ್ ಐ ವಾಸ್ ಕಾನ್ಫಿಡೆಂಟ್ ಹೇಳೋಕ್ಕಾಗಲ್ಲ. ಮೈ ಮೇನ್ ಸಬ್ಜೆಕ್ಟ್ ಐ ಲೈಕ್ ಹಿಸ್ಟ್ರಿ ಆ್ಯಂಡ್ ಜನರಲ್ ಸ್ಟಡೀಸ್, ಸೊ ಐ ನೋ ಐ ವಿಲ್ ಪಾಸ್. ಬಟ್ ಎವ್ರಿಥಿಂಗ್ ವಾಸ್ ನ್ಯೂ ಸಿಲೆಬಸ್. ಇಟ್ ವಾಸ್ ಅ ಕಂಪ್ಲೀಟ್ಲಿ ನ್ಯೂ ಸಿಲೆಬಸ್. ಎಥಿಕ್ಸ್ ಅಂತ ಒಂದು ಹೊಸ ಪೇಪರ್ ಬಂತು, ಒಂದೇ ಆಪ್ಷನ್ ಇತ್ತು. ಸೊ ಇಟ್ ಇಸ್ ವೆರಿ ಡಿಫಿಕಲ್ಟ್. ಸೊ ಅಷ್ಟೊಂದು ನಂಬಿಕೆ ಇರಲಿಲ್ಲ ಪಾಸ್ ಆಗ್ತೀನಿ ಅಂತ. ಆಯಿತು ಅಂತ ಐ ವೆಂಟ್ ಆ್ಯಂಡ್ ರೋಟ್ ಮೈ ಮೇನ್ಸ್. ಯಾ. ಸೊ ಫರ್ದರ್ ಟ್ರೈನಿಂಗ್ ಎಲ್ಲ ಆಯಿತು ಆ್ಯಂಡ್ ನಿಮ್ಮ ಫಸ್ಟ್ ಪೋಸ್ಟಿಂಗ್ ಎಲ್ಲೇ ಆಗಿದ್ದು? ಅದಾದಮೇಲೆ ಇಂಟರ್ವ್ಯೂ ಇತ್ತು ನನಗೆ. ಓಕೆ. ಅದಾದಮೇಲೆ ಇಂಟರ್ವ್ಯೂ ಇತ್ತು. ದೆನ್ ಇಂಟರ್ವ್ಯೂ ಐ ಕ್ಲಿಯರ್ಡ್ ಬಿಕಾಸ್ ಐ ವಾಸ್ HR. ಇಂಟರ್ವ್ಯೂ ಕ್ಲಿಯರಿಂಗ್ ವಾಸ್ ವೆರಿ ಈಸಿ. ಬಟ್ ದ ಎಕ್ಸೈಟ್ಮೆಂಟ್ ಆಫ್ UPSC ನೆವರ್ ಕೇಮ್ ಬಿಕಾಸ್ ನನ್ನ ತಲೆಯಲ್ಲಿ UPSC ವಾಸ್ ಮೋರ್ ಆಫ್ ಅನ್ ಈಗೋ ಸ್ಯಾಟಿಸ್ಫ್ಯಾಕ್ಷನ್. ನನ್ನ ಕೈಯಲ್ಲಿ ಆಗುತ್ತಾ, ದ್ಯಾಟ್ ಕ್ವೆಶ್ಚನ್ ಇಸ್ ಆಲ್ವೇಸ್ ದೇರ್. ನನ್ನ ಕೈಯಲ್ಲಿ ಆಗುತ್ತಾ ಇಲ್ವಾ ಅಂತ. ಎನಿವೇಸ್ ನಮ್ಮ ಫ್ರೆಂಡ್ ಆಲ್ಸೋ ಪ್ರಾಮಿಸ್ಡ್ ಇಲ್ಲಿ UPSC ಇಲ್ಲ ಅಂದ್ರೆ ನನಗೆ ಇಲ್ಲೇ ಕೆಲಸ ಕಂಟಿನ್ಯೂ ಮಾಡ್ತೀನಿ, ಇಲ್ಲ ಫಾರಿನ್ ಕಳಿಸ್ತೀನಿ ಅಂತ. ಸೊ UPSC ರಿಸಲ್ಟ್ ಬಂದಾದ್ಮೇಲೆ UPSC ಸೇರ್ಬೇಕಾ ಅಂತನೋ ಒಂದು 3 months ಐ ಕಾಂಟಂಪ್ಲೇಟೆಡ್. ಓಕೆ. ಗೌರ್ಮೆಂಟ್ ಜಾಬ್ನ IT ಜಾಬ್ನ ಅಂತ. ದೆನ್ ಮೈ ಫಾದರ್ ಸೆಡ್ ನೋ, it is government job anta. There is no going back to IT, government job. Because by the time in that 3 months time I also realized service was my motto. Salary, foreign visit, IT company exposure ella idunu saha government job was always a dream. So my father took me and convinced saying that I know your heart is in IT, but ninnu due course of time ni nodidre service is what I think it is for you. So 3 months time tagondu decision tagolli anta. So by July I got the result. By November I was convinced. Okay. Government job. Yeah. And then December 22nd, 2014 I joined NPA, National Police Academy. Okay. Training ella? Police Academy, Hyderabad. So the first placement was? First placement was in Nanjangud. Nanjangud, which is in Mysore. Yeah. That was the most interesting posting for me. Because ಬಂದು 70th day of my posting I had to do this by-election. Very interesting by-election ನಂಜನಗೂಡಲ್ಲಿ. ಸೊ ಮೋಸ್ಟ್ ಚಾಲೆಂಜಿಂಗ್ ಡೇಸ್, ಮೋಸ್ಟ್ ಎಜುಕೇಟಿವ್ ಡೇಸ್ ಆಫ್ ಮೈ ಸರ್ವಿಸ್ ಅಂತ ಹೇಳ್ಬೋದು. ಆ್ಯಂಡ್ ನಿಮಗೆ ಅಪ್ರಿಸಿಯೇಷನು ಸಿಕ್ಕಿದೆ ಅಲ್ಲ ಅಲ್ಲಿ? ಹಾಂ. ಸೊ ದಟ್ ವಾಸ್ ಅ ಗುಡ್ ಎಕ್ಸ್ಪೋಷರ್ ಫಾರ್ ಮೀ ಬಿಕಾಸ್ ಒಂದು ಬೈ-ಎಲೆಕ್ಷನಲ್ಲಿ ನಾವು ಹಲವಾರು ಯು ಲರ್ನ್ ಅ ಲಾಟ್ ಅಬೌಟ್ policing and policing during election times. Very, very important for any officer, especially police officers. So that was a very interesting experience. 70th day of my service in Nanjangud. But I had a lot of hand holding. Fortunately ಏನಾಯಿತು, ನಮಗೆ ಆವಾಗ IG ಸರ್ ವಿಪುಲ್ ಸರ್ ಅಂತ ಸದರ್ನ್ ರೇಂಜಲ್ಲಿ IG ಇದ್ದರು. ಫಾರ್ಚುನೇಟ್ಲಿ ನಾನು NPAದಲ್ಲಿ ನ್ಯಾಷನಲ್ ಪೊಲೀಸ್ ಅಕಾಡೆಮಿ ಟ್ರೈನಿಂಗ್ ಮಾಡುವಾಗ ಹಿ ವಾಸ್ ಮೈ ಬೇಸಿಕ್ ಕೋರ್ಸ್ ಡೈರೆಕ್ಟರ್. Okay. So ಅವರು ಅಲ್ಲಿಂದ ಡೆಪ್ಯುಟೇಷನ್ ತಗೊಂಡು ಸರ್ ಆಲ್ಸೋ ಕೇಮ್ ಟು ಸದರ್ನ್ ರೇಂಜ್ IG. I also came as a ASP and my SP sir was Ravichandran our sir. So a lot of hand holding also happened. So ಟ್ರೈನಿಂಗ್ ಜೊತೆಗೆ ಟ್ರೈನಿಂಗಲ್ಲಿ ಏನು ಹೇಳ್ಕೊಟ್ರು, ಪ್ರಾಕ್ಟಿಕಲಿ ಏನು ನಡೀತಾ ಇತ್ತು ಅಂತ ನಮಗೆ ಡಿಫ್ರೆನ್ಸನ್ನು ಸಹ ನಮ್ಗೆ ಅವ್ರು ಹೇಳ್ಕೊಡ್ತಾ ಇದ್ರು. ದಿಸ್ ಇಸ್ ವಾಟ್ ವಿ ಥಾಟ್ ಯು ಇನ್ ದಿ ಅಕಾಡೆಮಿ, ದಿಸ್ ಇಸ್ ವಾಟ್ ಇಟ್ ಇಸ್ ಅಂತ. ವೆರಿ ಇಂಟ್ರೆಸ್ಟಿಂಗ್ ಡೇಸ್ ಆಫ್ ಮೈ ಲೈಫ್, ವೆರಿ ಗುಡ್ ಎಕ್ಸ್ಪೋಜರ್. ಆ್ಯಂಡ್ ನಂಜನಗೂಡ್ ಇಸ್ ಆಲ್ವೇಸ್ ಬಿನ್ ವೆರಿ ಆ್ಯಕ್ಟಿವ್, ವೆರಿ ಎನರ್ಜೆಟಿಕ್ ಆ್ಯಂಡ್ ವೆರಿ ಏನಾದರೂ ನಡೀತಾ ಇರ್ತದೆ. ಸೊ ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್ ಫಾರ್ ಮಿ. ಓಕೆ. ಸೊ ನೀವು ಹೇಳಿದ್ರಿ ನೀವು 2 ಅಟೆಂಪ್ಟಲ್ಲಿ ಫೇಲ್ ಆದಾಗಲೂ ಕೂಡ ಪೇರೆಂಟ್ಸ್ ವರ್ ವೆರಿ ಸಪೋರ್ಟಿವ್ ಅಂತ. ನೀವು ಫಸ್ಟು ಹಾಕಿ ಆ ಯೂನಿಫಾರ್ಮ್ ಹಾಕಿ ಆದಾಗ ಅವರ ಎಕ್ಸ್ಪ್ರೆಷನ್ಸ್ ಹೇಗಿತ್ತು, ಅವರ ಲೈಕ್ ಆ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು, ಅವರ ಹ್ಯಾಪಿನೆಸ್ ನೀವು ನೋಡುವಾಗ? ಓ ಅಫ್ಕೋರ್ಸ್ ಗೌರ್ಮೆಂಟ್ ಸರ್ವಿಸ್ ವಾಸ್ ಡೆಫಿನೆಟ್ಲಿ ಅ ಮಸ್ಟ್ ಅಮ್ಮ ಅಪ್ಪಗೆ. ಆ್ಯಂಡ್ ಫಾರ್ ಮೀ ಆಲ್ಸೋ ಆಫ್ಟರ್ ಪಾಯಿಂಟ್ ಆಫ್ ಟೈಮ್ ಇಟ್ ವಾಸ್ ಅ ಮಸ್ಟ್ ಫಾರ್ ಮೀ. ಬಟ್ ಆ್ಯಸ್ ಐ ಆಲ್ವೇಸ್ ಟೋಲ್ಡ್ ಯು, ಫಸ್ಟ್ ನಂದು ಆಪ್ಷನ್ ಇದು IAS ಇತ್ತು, ಅದಾದಮೇಲೆ IFS ಫಾರಿನ್ ಸರ್ವಿಸ್ ಇತ್ತು, 3rd IPS ಇತ್ತು. ಸೊ 4th ಅಟೆಂಪ್ಟ್ ಮಾಡೋಣ, IAS ಟ್ರೈ ಮಾಡೋಣ ಅನ್ನೋದೊಂದು ಐಡಿಯಾ ಇತ್ತು.
But as you said, after wearing the khaki, there was no going back. Yeah. Once you wore the uniform, that love of the uniform was already there. So internally also ನನಗೆ ಯೂನಿಫಾರ್ಮ್ ಬಿಟ್ಟು ಹೋಗಿ ನನಗೆ ಇಷ್ಟ ಇರಲಿಲ್ಲ. ಇಟ್ ಕ್ಯಾರಿಡ್ ಅ ಲಾಟ್ ಆಫ್ ಪ್ರೈಡ್. ಯು ಕಮ್ ಅಕ್ರಾಸ್, ಯು ಕ್ಯಾರಿ ದಿ ಎಂಬ್ಲಮ್ ಆನ್ ಯೋರ್ ಶೋಲ್ಡರ್ಸ್, you carry the Ashoka on your shoulders, and not everybody gets Totally a privilege. carry a pride. It's a matter of pride. And of course, ನಾನು IPS ಒಳಗಡೆ ಬಂದಾಗ I did not have much confidence that I will complete my training ಅಂತ. Because the person who trained me was an IPS officer called Aravindan IPS ಅಂತ. He was a 2010 batch IPS officer, got trained in 11 batch. So he was also my mentor. ನಾನು UPSC ಓದುವಾಗ he was also one of my mentors. ಅವರು ಆಲ್ವೇಸ್ ಹೇಳ್ತಾ ಇದ್ರು IPS ಟ್ರೈನಿಂಗ್ ತುಂಬ ಕಷ್ಟ ಸುಜೀತಾ, ಕಷ್ಟ ಅಂತ. ದೆನ್ ಇಷ್ಟು ಚಿಕ್ಕದಾಗಿದೆಯಾ IPS ಟ್ರೈನಿಂಗ್ ಅಂತ, ಹ್ಯೂಜ್ ಬಾಡಿ ಇರಬೇಕು, ವೆಲ್ ಬಿಲ್ಟ್, 6 feet ಇರಬೇಕು, ವೆದರ್ ಪಾಸಿಬಲ್ ಆಗುತ್ತಾ ಅಲ್ವ ಅಂತ ಹಲವಾರು ಜನ ನನಗೆ ದೇ ಪುಟ್ ಡೌಟ್ಸ್ ಇನ್ ಟು ಮೀ. ಓಕೆ. ದೇ ಕೆಪ್ಟ್ ಆಸ್ಕಿಂಗ್ ದಿಸ್ ಕ್ವೆಶನ್ಸ್ ಟು ಮೀ, ಇದು ಆಗುತ್ತಾ ಆಗೋದಿಲ್ಲ ಅಂತ. ಬಟ್ ಒನ್ಸ್ ಐ ವೆಂಟ್ ಟು ಮೈ ಮೆಡಿಕಲ್ ಬೋರ್ಡ್ ಆ್ಯಂಡ್ ಕ್ಲಿಯರ್ಡ್ ಆಲ್ ಮೈ ಬೇಸಿಕ್ ಮೆಡಿಕಲ್ಸ್. ಓಕೆ, ಟ್ರೈನಿಂಗ್ ಪ್ರೋಗ್ರಾಮ್ ಎಷ್ಟು ಇರ್ತದೆ, ಈಸಿ ಇರ್ತದ, ಡಿಫಿಕಲ್ಟ್ ಇರ್ತದ ಅಂತ. ಐ ವಾಸ್ ಆಲ್ಸೋ ವೆರಿ. ದೆನ್ ಐ ಆಸ್ಕ್ಡ್ ಅರವಿಂದ್ ಸರ್, ಐ ಸೆಡ್ ಸರ್, ಐ ಹ್ಯಾವ್ ಕಮ್ ನೌ, ನೀವು ಹೇಳಿದಿರಿ ನಿಮ್ಮ ಟ್ರೈನಿಂಗ್ ತುಂಬ ಕಷ್ಟ ಆಯಿತು ಅಂತ, ಈಗ ಐ ಆಮ್ ಇನ್ ಟು IPS, ಡು ಯು ಥಿಂಕ್ ಇಟ್ ಇಸ್ ಪಾಸಿಬಲ್ ಫಾರ್ ಮೀ ಅಂತ. ಸರ್ ಹಿ ಟೋಲ್ಡ್ ಮಿ ಓನ್ಲಿ ಒನ್ ಥಿಂಗ್, ಡೋಂಟ್ ಆಸ್ಕ್ ಮೀ ಅಬೌಟ್ ಎನಿಥಿಂಗ್ ಅಬೌಟ್ ದ ಟ್ರೈನಿಂಗ್, ಗೋ ವಿತ್ ದ ಫ್ಲೋ, ಕ್ರಾಸ್ ದ ಬ್ರಿಡ್ಜ್ ವೆನ್ ಇಟ್ ಕಮ್ಸ್, ಮಾಡ್ತಾನೆ ಇರು, ಯಾರು ಏನು ಹೇಳಿದ್ರು ಸಹ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ, ಜಸ್ಟ್ ಕೀಪ್ ಡೂಯಿಂಗ್ ದ training. Don't worry about it. Then I had my ADOD, Akun Sabharwal sir. Okay. So ನಾನು ಟ್ರೈನಿಂಗ್ ಹೋಗುವಾಗ I had a lot of injuries to my body because I was not an athlete or a normal sports physics body ಇರಲಿಲ್ಲ, sports person ಇರಲಿಲ್ಲ. A lot of injuries were happening in my body. Then my Akun Sabharwal sir, he was my ADOD, he said, you're doing good. ಇದು ನಿಮ್ಮ ತಲೆಗೆ ಹಾಕ್ಕೊಂಡು don't think that you're getting into injuries. You will get used to it in a couple of months time. Keep going. So one thing that kept me going is ಜಾಸ್ತಿ ಯೋಚನೆ ಮಾಡಬಾರ್ದು. Just keep go with the flow, keep doing it, cross the bridge as it comes. I still remember ಟ್ರೈನಿಂಗ್ ಮುಗಿದು just before the passing out parade, ನಮ್ಮ ಅಪ್ಪ ನಮ್ಮ ಅಮ್ಮಗೆ I took them, ನಾನು ಏನೇನು ಮಾಡಿದ್ದೀನಿ, what are difficult trainings I did. My father and mother almost had tears in their eyes. ನೀನು ಇಷ್ಟೆಲ್ಲ ಮಾಡಿದೀಯಾ ಅಂತ. ಸೊ ನೀವು ಹೇಳ್ತೀರಲ್ಲ how proud it was, the matter of pride ಅಂತ. I think that was the most proudest moment of my life because of course IAS IPS ಓದುವಾಗ ಒಂದು, but I could do this. ನನ್ನ ಕಂಫರ್ಟ್ ಝೋನಿಂದ ಹೊರಗೆ ಬಂದು I can do this training and I can do much more on the confidence ಕೊಟ್ಟಿರೋದು ನನ್ನ ಟ್ರೈನಿಂಗ್. ಸೊ of course my parents were extremely happy. ನಮ್ಮ ಅಜ್ಜಿ ಇದ್ದರು ನಮ್ಮ ಜೊತೆಗೆ. As I said, I was a very pampered child. ತುಂಬ ಒಬ್ಬಳೇ ಮಗು ಇಲ್ಲ ಒಂದೇ ಮಗುಗೋಸ್ಕರ ಆಲ್ ದ ಫ್ಯಾಮಿಲಿ ಅಟೆನ್ಷನ್ ವಾಸ್ ಆನ್ ಮೀ. ಸೊ ನಮ್ಮನ್ನು ಏನು ಮನೆಯಲ್ಲಿ ಒಂದು ಕೆಲಸನೂ ಮಾಡೋಕ್ಕೆ ಹೇಳಲ್ಲ. ಒಂದು ನೀರು ಸಹ ಕೊಡಿ ಅಂತಂದ್ರೆ ನಮ್ಮ ಅಜ್ಜಿನ ತಂದು ಕೊಟ್ಬಿಡ್ತಾರೆ, ಯಾಕೆ ಮಗುನ ಡಿಸ್ಟರ್ಬ್ ಮಾಡಿ. ನಮ್ಮ ಆಂಟೀಸ್ 3-4 ಆಂಟೀಸ್ ಇದ್ದರು, ನಮ್ಮ ಚಿಕ್ಕಮ್ಮ ಎಲ್ಲ, ಅವ್ರಿಗೆಲ್ಲ ಮಗು ನಾನೇ ಫಸ್ಟ್ ಮಗು. ಸೊ ತುಂಬ ಪ್ರೀತಿಯಿಂದ ಬೆಳೆಸಿರೋ ಮಗು ಇಷ್ಟೆಲ್ಲ ಮಾಡಿದಾರ ಅಂತ. ಐ ಥಿಂಕ್ ಆಲ್ ಆಫ್ ದಮ್ ಹ್ಯಾಡ್ ಟಿಯರ್ಸ್ ಇನ್ ದಿಯರ್ ಐಸ್. ಅವತ್ತು ಪಾಸಿಂಗ್ ಔಟ್ ಡೇ ಪರೇಡ್ ವಾಸ್ ದ ಮೋಸ್ಟ್ ಎಮೋಷನಲ್ ಮೂಮೆಂಟ್ ಆಫ್ ದ ಫ್ಯಾಮಿಲಿ. ಇವನ್ ಟುಡೇ ವಿ ಆರ್ ಪ್ರೌಡ್ ಆಫ್ ಯು. ಸೊ ನೀವು IT ಕಂಪನೀಸಲ್ಲಿ ವರ್ಕ್ ಮಾಡಿದ್ದೀರಾ ಅಂತ ಹೇಳಿದ್ರೆ, ಸೊ ಬ್ಯಾಂಗ್ಳೂರಲ್ಲೂ ಕೂಡ ನೀವು IT ಕಂಪನಿಯಲ್ಲಿ ವರ್ಕ್ ಮಾಡಿದ್ದೀರಾ ಆ್ಯಂಡ್ ಇವಾಗ ಪೊಲೀಸ್ ಡಿಪಾರ್ಟ್ಮೆಂಟ್, ಆ ಎರಡು ಫೀಲ್ಡಿಗೂ ಡಿಫ್ರೆನ್ಸ್ ಏನಿದೆ? ಸೊ ನಾನು IT ಕಂಪ್ನಿ ಬೆಂಗಳೂರಿಗೆ ಕೆಲಸ ಮಾಡಿದ್ರೆ 2007 ಇಂದ 10 ತನಕ. ಸೊ ಇಟ್ ವಾಸ್ ಅನ್ ಆರ್ಗನೈಸೇಷನ್ ಕಾಲ್ಡ್ HCL ಅಂತ. ಐ ವಾಸ್ ದೇರ್. ಸೊ ಐ ಥಿಂಕ್ ದಟ್ ವಾಸ್ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಇಸ್ ಅ ಲೈಫ್. ಏನಂತಂದ್ರೆ 21 ನಾನು ಕಾಲೇಜ್ ಮುಗಿಯುವಾಗ ಐ ವಾಸ್ 21 years old ಆ್ಯಂಡ್ ಇನ್ ಟು ಅನ್ IT ಕಂಪ್ನಿ. ಫಾರ್ಚುನೇಟ್ಲಿ ಐ ಗಾಟ್ ಎಕ್ಸ್ಪೋಜರ್. ಹೆಂಗೆ ಎಕ್ಸ್ಪೋಜರ್ ಇತ್ತು ಅಂತಂದ್ರೆ ಟು ವರ್ಕ್ ವಿತ್ ಟಾಪ್ ಮ್ಯಾನೇಜ್ಮೆಂಟ್ ಅಂತ ಏನು ಹೇಳ್ತೀವಿ, ಆ IT ಕಂಪ್ನಿ ಟಾಪ್ ಮ್ಯಾನೇಜ್ಮೆಂಟ್ ಜೊತೆಗೆ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ತು. ಸೊ ಆವಾಗ ನಮಗೆ ಶೆಡ್ಯೂಲ್ ಹೆಂಗಿತ್ತು ಅಂತಂದರೆ, ಚೆನ್ನೈಲಿ ಇರ್ತೀನಿ, ಆಮೇಲೆ ಸ್ವಲ್ಪ ತಿಂಗಳು ಬ್ಯಾಂಗ್ಳೂರಲ್ಲಿ ಇರ್ತೀನಿ, ದೆನ್ ಸ್ವಲ್ಪ ದಿನ NCR ನೋಯ್ಡಾಲೇ ಇರ್ತಾ ಇದ್ದೆ. ಸೊ ಐ ವಾಸ್ ಫ್ರೀಕ್ವೆಂಟ್ ವಿಸಿಟರ್ ಟು ಬ್ಯಾಂಗ್ಳೂರ್. ಸೊ ನಾನು ಆವಾಗ ಬರುವಾಗ ಐ ಸ್ಟಿಲ್ ರಿಮೆಂಬರ್ ಅಲ್ಸೂರ್, ನಾನು ಸ್ಟೇ ಮಾಡಿದೆ ಅಲ್ಸೂರಲ್ಲಿ ಸ್ಟೇ ಮಾಡಿದೆ. ವಾಸ್ HCL ವಾಸ್ ನೆಕ್ಸ್ಟ್ ಟು ಅಲ್ಸೂರಲ್ಲಿ ಒಂದು ಐ ಥಿಂಕ್ ಒಂದು ಬ್ರಾಂಚ್ ಇತ್ತು. ದೆನ್ ಆಫ್ಟರ್ ದ್ಯಾಟ್ ಐ ಸ್ಟಿಲ್ ರಿಮೆಂಬರ್ ದ ಫಸ್ಟ್ ETA ಇಲ್ಲ ಅಂದರೆ ಒಂದು ಎಕನಾಮಿಕ್ ಝೋನ್ ಥರ ಕ್ರಿಯೇಟ್ ಮಾಡಿ ವೈಟ್ ಫೀಲ್ಡಲ್ಲಿ HCL ಸ್ಥಾಪನೆ ಮಾಡೋಣ ಅಂತ. ಅದು ಬಂದು ಬಿಲ್ಡಿಂಗ್ ಐಡೆಂಟಿಫೈ ಮಾಡಿದ್ರೆ ಐ ಡಿಡ್ ಇಟ್ ಇನ್ ಬ್ಯಾಂಗ್ಳೂರ್. ಸೊ ಬ್ಯಾಂಗ್ಳೂರ್ ಮೆಮರೀಸ್ ಫಾರ್ ಮೀ ಗೋಸ್ ಬ್ಯಾಕ್ ಫ್ರಮ್ IT ಕಂಪನಿ ಡೇಸ್. ಸೊ 2000 ನಾನು ಇನ್ನೂ ಐ ರಿಮೆಂಬರ್ ದ ಫಸ್ಟ್ ಟೈಮ್ ಐ ಕೇಮ್ ಟು ಬ್ಯಾಂಗ್ಳೂರ್. ನಂದು ಬಸ್ಸಲ್ಲಿ ಬರುವಾಗ ಮಡಿವಾಳ ಜಂಕ್ಷನಲ್ಲಿ ನಾನು ಫಸ್ಟ್ ಇಳಿದೆ. ಬಿಕಾಸ್ ಚೆನ್ನೈ ಟು ಬ್ಯಾಂಗ್ಳೂರ್ ಬರುವಾಗ ಮಡಿವಾಳ ಇಸ್ ಅ ಮೇನ್ ಜಂಕ್ಷನ್. ಸೊ ಐ ಸ್ಟಿಲ್ ರಿಮೆಂಬರ್ ಮೈ ಫಸ್ಟ್ ಎಕ್ಸ್ಪೋಜರ್ ಟು ಬ್ಯಾಂಗ್ಳೂರ್. ಅಫ್ಕೋರ್ಸ್ IT company I was working as an HR.
ಅಲ್ಲಿ ಒಂದು ಒನ್ ಗುಡ್ ಎಕ್ಸ್ಪೋಜರ್ ಐ ಗಾಟ್ ದೇರ್ ಇಸ್ ಇಂಟ್ರಾಕ್ಟಿಂಗ್ ವಿತ್ ದ ಪಬ್ಲಿಕ್. ಓಕೆ. ಐ ವಾಸ್ HR ಅಂತ ಕಾರಣಕ್ಕೋಸ್ಕರ ಇಂಟ್ರಾಕ್ಟಿಂಗ್ ವಿತ್ ಪೀಪಲ್, ಜನ ಏನು ಬೇಕಿತ್ತು. ಆ್ಯಸ್ ಅ HR ಯು ಗೆಟ್ ಟು ಡೀಲ್ ವಿತ್ ಗ್ರೂಪ್ ಆಫ್ ಪೀಪಲ್ ಇಲ್ಲ, ಅವ್ರದ್ದು ಏನು ಅನಿಸಿಕೆ, ಅವ್ರದ್ದು ಏನು ಗ್ರಿವೆನ್ಸ್, ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ ನಾವು ಕೇಳ್ಬೋದು. ಸೊ ದ್ಯಾಟ್ ಎಕ್ಸ್ಪೀರಿಯನ್ಸ್ ವಾಸ್ ವೆರಿ ಯೂಸ್ಫುಲ್ ಫಾರ್ ಮೀ ಇನ್ ಪೊಲೀಸಿಂಗ್. ಬಿಕಾಸ್ ಪೊಲೀಸಲ್ಲಿ ವಾಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಇಸ್ ವಾಟ್ ಪೀಪಲ್ ವಾಂಟ್. ಅಟ್ ದ ಎಂಡ್ ಆಫ್ ದ ಡೇ ನಾವು ಕೊನೆ ನಮಗೆ ಫಸ್ಟ್ ಉದ್ದೇಶ ಮತ್ತು ಕೊನೆ ಉದ್ದೇಶ ಒಂದೇ, ಜನಕ್ಕೆ ಏನು ಬೇಕು ಅದನ್ನು ಕೊಡೋದು. ಎಕ್ಸಾಕ್ಟ್ಲಿ. ಸೊ ಸರ್ವಿಸ್ ಟು ದ ಪಬ್ಲಿಕ್ ಇಸ್ ಅ ಪ್ರೈಮ್ ಮೋಟಿವ್. HR ಆರ್ HR ಇನ್ ಎನಿ ಅದರ್ ಕಂಪನಿ ವಾಸ್ ಒಂದು ಟ್ರೈನಿಂಗ್ ಥರ ಇತ್ತು ನನಗೆ. ಸೊ ಜನಗೆ ಏನು ಅನಿಸಿಕೆ, ವಾಟ್ ದೇ ವಾಂಟ್, ಅವ್ರ ಜೊತೆಗೆ ಕೂತ್ಕೊಂಡು ಮಾತಾಡಬೇಕು. ಪ್ರಾಬ್ಲಮ್ ಸಾಲ್ವಿಂಗ್ ಆರ್ ಲಿಸ್ನಿಂಗ್ ಟು ದ ಪ್ರಾಬ್ಲಮ್ ಆಫ್ ಪೀಪಲ್ ಇಸ್ ದ ಫಸ್ಟ್ ಸ್ಟೆಪ್ ಟುವರ್ಡ್ಸ್ ಸರ್ವಿಸ್. ಸೊ HR ಇರುವಾಗ ಸಹ ಐ ವಾಸ್ ಆಲ್ಸೋ ಗ್ರಿವೆನ್ಸ್ HR. ಸೊ ಅವ್ರದ್ದು ಗ್ರಿವೆನ್ಸ್ ಏನಿದೆ, ಅವ್ರದ್ದು ಕಷ್ಟ ನಷ್ಟ ಏನಿದೆ, ಅವ್ರಿಗೇನು ಇಷ್ಟ ಏನು. ಫಾರ್ ಎಕ್ಸಾಂಪಲ್ IT ಕಂಪ್ನಿ ಇರುವಾಗ ಅವ್ರು ಏನು ಹೇಳ್ತಾರೆ ನಮ್ಮ ಹತ್ರ ಬಂದು, ಮೇಡಮ್ ನಮಗೆ ಸಂಬಳ ಸರಿ ಸಿಗ್ತಾ ಇಲ್ಲ, ಅವ್ರು ನಮಗೆ ಹೈಕ್ ಸರಿ ಕೊಟ್ಟಿಲ್ಲ, ನಮ್ಗೆ ಈ ಸತಿ ಇನ್ಕ್ರಿಮೆಂಟ್ ಸರಿ ಕೊಟ್ಟಿಲ್ಲ. ಅಫ್ಕೋರ್ಸ್ HR ಹತ್ರ ಬಂದು ಹೇಳ್ತಾರೆ. ಸೊ ಅದು ನಾವು ಕೇಳಿಸ್ಕೋಬೇಕು. ಜೆನ್ಯೂನ್ ಆಗಿರುವ ಸಮಯದಲ್ಲಿ ನಾವು ಸೀನಿಯರ್ ಮ್ಯಾನೇಜ್ಮೆಂಟ್ ಹತ್ರ ಹೇಳಿ, ಇಲ್ಲ ಸರ್ ಐ ಥಿಂಕ್ ವಿ ನೀಡ್ ಟು ಗಿವ್ ದಮ್ ಅ ಬೆಟರ್ ಹೈಕ್ ಅಂತ ನಾವು ಹೇಳ್ಕೊಳ್ಳೋಕ್ಕೆ. ಅಫ್ಕೋರ್ಸ್ ದರ್ ಆರ್ ವಿಮೆನ್ ರಿಲೇಟೆಡ್ ಇಶ್ಯೂಸ್ ದಟ್ ವಿಲ್ ಕಮ್, ವಿಮೆನ್ ಹ್ಯಾರಸ್ಮೆಂಟ್ ಎನಿ ಇಶ್ಯೂಸ್ ಗೆಟ್ ರಿಪೋರ್ಟ್, ಅದು ನಮ್ಮ ಹತ್ರ ಬರುತ್ತದೆ. ಸೊ ದಟ್ ಟೈಮ್ ಯು ನೀಡ್ ಟು ಬಿ ಓಪನ್ ಟು ಐಡಿಯಾಸ್. ಸೊ ಐ ಥಿಂಕ್ ದಟ್ ಹೆಲ್ಪ್ಡ್ ಮೀ ಆ್ಯಸ್ ಅನ್ SP ಆರ್ ಅ ಪಾರ್ಟ್ ಆಫ್ ವಿಮೆನ್ ಇನ್ ಪೊಲೀಸಿಂಗ್ಗೆ ತುಂಬ ಇಂಪಾರ್ಟೆಂಟ್ ಆಗಿತ್ತು. ಆ್ಯಂಡ್ ಜನ ಹತ್ರ ಎಷ್ಟು ನಾವು ಕಿವಿ ಕೊಟ್ಟು ಕೇಳಬೇಕಿತ್ತು, ಅವ್ರ ಸಮಸ್ಯೆ ಕೇಳಬೇಕಾಗ್ತದೆ ಪ್ರಮುಖ. ಅಫ್ಕೋರ್ಸ್ IT ಕಂಪ್ನಿ ಪ್ರೆಷರ್ಸ್ ಆರ್ ವೆರಿ ಡಿಫ್ರೆಂಟ್. IT ಕಂಪ್ನಿಲಿ ಪ್ರೆಷರ್ ಅಂತಂದರೆ ವಿ ಹ್ಯಾವ್ ಟು ಬಿ ಕಾನ್ಸ್ಟೆಂಟ್ಲಿ ಅಪ್ಡೇಟಿಂಗ್, ನಮ್ಮದು ಕ್ಲೈಂಟ್ ಇಂಟರ್ಫೇಸ್ ಜಾಸ್ತಿ ಇರುತ್ತದೆ. ಬಟ್ ಪೊಲೀಸಿಂಗ್ ಆಲ್ಸೋ ಈಸ್ ಈಕ್ವಲಿ ಪ್ರೆಷರೈಸಿಂಗ್ ಬಿಕಾಸ್ ಎಕ್ಸ್ಪೆಕ್ಟೇಷನ್ಸ್ ಮೀಟ್ ಮಾಡಬೇಕು, ಜನದ ಎಕ್ಸ್ಪೆಕ್ಟೇಷನ್ಸ್ ಮೀಟ್ ಮಾಡಬೇಕು. ಇನ್ ದ ಕಸ್ಟಮರ್ಸ್ ದ ಕಿಂಗ್ ಅಂತ ಅಂತೀವಿ ಇನ್ ಕಮರ್ಷಿಯಲ್ ಲ್ಯಾಂಗ್ವೇಜ್. ಸೊ ಇನ್ ಪೊಲೀಸಿಂಗ್ ಪೀಪಲ್ ಆರ್ ದ ಕಿಂಗ್ಸ್. ಜನಗೆ ಎಷ್ಟು ನಾವು ಅನುಕೂಲ ಮಾಡಿಕೊಡ್ತೀವಿ, ಎಷ್ಟು ಅವ್ರ ಕಷ್ಟ ಸುಖ ಕೇಳ್ಕೊಂಡು ಅವ್ರಿಗೆ ಎಷ್ಟು ಸ್ಪಂದಿಸ್ತೀವಿ ಅಂತ ತುಂಬ ಇಂಪಾರ್ಟೆಂಟ್. ಸೊ ಆ ರೀತಿಯಲ್ಲಿ ಐ ಥಿಂಕ್ ಪೊಲೀಸಿಂಗ್ ಆ್ಯಂಡ್ HR ಆರ್ IT ಕಂಪ್ನಿ ವಾಸ್ ವೆರಿ ಸಿಮಿಲರ್ ಫಾರ್ ಮೀ. ಸೊ ಐ ಥಿಂಕ್ ದಟ್ ಹೆಲ್ಪ್ ಮೀ ಅ ಲಾಟ್. 5 years or 7 years of experience in HR in IT companies helped me as in police in the department. ಸೊ ಸಮ್ವಾಟ್ ನಿಮಗೆ ರಿಲೇಟೆಡ್ ಆಗಿನೇ Yes, absolutely. ಹ್ಯೂಮನ್ ರಿಸೋರ್ಸ್ ಮತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ರಿಲೇಟೆಡ್ ಆಗಿದ್ದು ಬಿಕಾಸ್ ಅಟ್ ದ ಎಂಡ್ ಆಫ್ ದ ಡೇ ಬೋತ್ ಆಫ್ ದೆಮ್ ವರ್ ಪೀಪಲ್ ಸರ್ವಿಂಗ್. ಅಫ್ಕೋರ್ಸ್ ಐ ಆಲ್ವೇಸ್ ಟೆಲ್ ಪೀಪಲ್ ಏನಂತಂದರೆ ಇಟ್ ಈಸ್ ಲೈಕ್ ಅ ಪೈಲಟ್ ಪ್ರಾಜೆಕ್ಟ್ ಫಾರ್ ಮೀ. HR ನನಗೊಂದು ಪೈಲಟ್ ಪ್ರಾಜೆಕ್ಟ್ ಥರ ಇತ್ತು ಬಿಫೋರ್ ಕಮಿಂಗ್ ಟು ಪೊಲೀಸಿಂಗ್. ಬಿಕಾಸ್ ಅಲ್ಲಿ ಒಂದು ಮೇ ಬಿ ಆ್ಯಸ್ ಅ ಬಿಸ್ನೆಸ್ ಯೂನಿಟ್ ಯು ವಿಲ್ ಹ್ಯಾಂಡಲ್ 200-300 ಆರ್ ಮ್ಯಾಕ್ಸಿಮಮ್ 500,000 ಪೀಪಲ್. ಹಿಯರ್ ಯು ಲಕ್ಷಾಂತರ ಜನ ಜೊತೆಗೆ ನಿಮ್ಗೆ ಇಂಟ್ರ್ಯಾಕ್ಟ್ ಮಾಡೋಕ್ಕೆ ಒಂದು ಅವಕಾಶ ಸಿಗುತ್ತೆ. ಐ ಥಿಂಕ್ ಬೋತ್ ಆಫ್ ದೆಮ್ ಹ್ಯಾವ್ ಬಿನ್ ಮೋರ್ ಆರ್ ಲೆಸ್ ಸೇಮ್ ಫಾರ್ ಮೀ. ಸೊ ಇವಾಗ ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡಿದ್ದೀರಾ ಲೈಕ್ ಆ್ಯಸ್ ಅ ಪೊಲೀಸ್ ಆಲ್ಸೋ ಅಲ್ವಾ, ಪೊಲೀಸ್ ಡಿಪಾರ್ಟ್ಮೆಂಟಲ್ಲೂ ವರ್ಕ್ ಮಾಡಿದ್ದೀರಾ, ಇವಾಗ ಹಾಸನಲ್ಲಿದ್ದೀರಾ ಪ್ರೆಸೆಂಟ್ಲಿ. ಎರಡು ಸಿಟಿಗೂ ಡಿಫ್ರೆನ್ಸ್ ಏನಿದೆ? ಎರಡು ಸಿಟಿಯಲ್ಲಿ ಎಕ್ಸ್ಪೀರಿಯನ್ಸ್ ಹೇಗಿತ್ತು? I think difference is lot because expectations of people in Bangalore is very different than expectations of people in Hassan. So ಇಲ್ಲಿ ರೂರಲ್ ರಿಕ್ವೈರ್ಮೆಂಟ್ ಜಾಸ್ತಿ ಇರ್ತದೆ ಆ್ಯಂಡ್ the kind of issues that we face in Bangalore is very different what we face in Hassan. So ಹಾಸನಲ್ಲಿ ಈಗ ಡ್ಯೂರಿಂಗ್ ಸಮ್ಮರ್ ಸೀಸನ್ಸ್ ಅಲ್ವಾ, ಈ ಒಂದು ಫೈರ್ ಆಗೋದು ತುಂಬ ಕಂಟಿನ್ಯೂಸ್. ಫಾರ್ ದಟ್ ಮ್ಯಾಟರ್ ಎನಿ ರೂರಲ್ ಏರಿಯಾಸ್. ಬ್ಯಾಂಗ್ಳೂರ್ ವಿ ವಿಲ್ ನಾಟ್ ಫೈಂಡ್ ದೋಸ್ ಇಶ್ಯೂಸ್ ಬಿಕಾಸ್ ದೇರ್ ಮೋರ್ ಆಫ್ ಅರ್ಬನ್ ಕಲ್ಚರ್, ಅಷ್ಟೊಂದು ನಿಮಗೆ ಫಾರ್ಮ್ಸ್ ಅದೆಲ್ಲ ಸಿಕ್ಕಲ್ಲ. ಆ್ಯಂಡ್ ಕಾಸ್ಮೋಪಾಲಿಟನ್ ಕಲ್ಚರ್ ಇನ್ ಬ್ಯಾಂಗ್ಳೂರ್, ಪೀಪಲ್ ಫ್ರಮ್ ಡಿಫ್ರೆಂಟ್ ಸ್ಟೇಟ್ಸ್, ಫ್ರಮ್ ಡಿಫ್ರೆಂಟ್ ಕಂಟ್ರೀಸ್ ಆಲ್ಸೋ ದೇ ಕಮ್ ಅಂಡ್ ಸ್ಟೇ ಇನ್ ಬ್ಯಾಂಗ್ಳೂರ್. ಅವ್ರ ರಿಕ್ವೈರ್ಮೆಂಟ್ ಜಾಸ್ತಿ ಇರ್ತದೆ, ಬೇರೆ ರೀತಿ ಇರ್ತದೆ. ದೇ ರಿಕ್ವೈರ್ ವೆರಿ ಕ್ವಿಕ್ ಆ್ಯಂಡ್ ಇನ್ಸ್ಟೆಂಟ್ ರಿಸಲ್ಟ್. ಪೀಪಲ್ ಆಫ್ ಬ್ಯಾಂಗ್ಳೂರ್ ರಿಕ್ವೈರ್ ವೆರಿ ಕ್ವಿಕ್ ಆ್ಯಂಡ್ ಇನ್ಸ್ಟೆಂಟ್ ರಿಸಲ್ಟ್. ಆ್ಯಂಡ್ ಪೀಪಲ್ ಆಫ್ ಬ್ಯಾಂಗ್ಳೂರ್ ದ ರಿಕ್ವೈರ್ಮೆಂಟ್ ಇಸ್ ದರ್, ಅವರು ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮನ್ನು ಪಟ್ಟಂತ ಹಾಕ್ಸ್ಬಿಟ್ಟು ಅವ್ರ ಪ್ರಾಬ್ಲಮ್ ಅಂತ ಹೇಳ್ಕೊಬೋದು. ಆದರೆ ರೂರಲ್ ಸೈಡಲ್ಲಿ ಹಂಗಿರಲ್ಲ. ಎಕ್ಸ್ಪೆಕ್ಟೇಷನ್ಸ್ ಬಂದು ಏನಿರ್ತದೆ ನಮಗೂ ಸ್ಪಂದಿಸಬೇಕು. SP ಜೊತೆಗೆ ಒಂದು ಪರ್ಸ್ನಲ್ ರಿಲೇಷನ್ಶಿಪ್ ಇರಬೇಕು, ಇಲ್ಲ ಪೊಲೀಸ್ ಜೊತೆಗೆ ಒಂದು ಪರ್ಸ್ನಲ್ ರಿಲೇಷನ್ಶಿಪ್ ಎಸ್ಟಾಬ್ಲಿಷ್ ಮಾಡೋಕ್ಕೆ ಜನನೂ ಪ್ರಯತ್ನ ಪಡ್ತಾರೆ. ಆ್ಯಂಡ್ ಪೊಲೀಸ್ ಆಲ್ಸೋ ವಿಲ್ ಟ್ರೈ ಟು ಹ್ಯಾವ್ ದಿಸ್ ಪರ್ಸ್ನಲ್ ರಿಲೇಷನ್ಶಿಪ್ ವಿತ್ ಪೊಲೀಸ್. ಸೊ ಐ ಥಿಂಕ್ ರೂರಲ್ ಏರಿಯಾಸಲ್ಲಿ ಎಸ್ಪೆಷಲಿ ಹಾಸನ್ ಆರ್ ಎನಿ ಡಿಸ್ಟ್ರಿಕ್ಟ್ ವಿ ವರ್ಕ್ ಮೋರ್ ಕ್ಲೋಸರ್ ವಿತ್ ದ ಪಬ್ಲಿಕ್ ಬಿಕಾಸ್ ಜನಸಂಖ್ಯೆ ಕಡಿಮೆ, ಫ್ರೀಕ್ವೆನ್ಸಿ ಆಫ್ ಮೀಟಿಂಗ್ ಜಾಸ್ತಿ. ನಮ್ಮದು ವ್ಯಾಪ್ತಿ ಸ್ವಲ್ಪ ರೆಸ್ಟ್ರಿಕ್ಟೆಡ್ ವ್ಯಾಪ್ತಿ ಆ್ಯಂಡ್ ಎಕ್ಸ್ಪೆಕ್ಟೇಷನ್ಸ್ ಆಫ್ ದ ಕಲ್ಚರಲ್ ಎಕ್ಸ್ಪೆಕ್ಟೇಷನ್ಸ್ ಆಫ್ ದ ಪೀಪಲ್ ಆರ್ ಆಲ್ಸೋ ವೆರಿ ಸಿಮಿಲರ್. ಬಟ್ ಇನ್ ಬ್ಯಾಂಗ್ಳೂರ್ ದ ಕಲ್ಚರಲ್ ಎಕ್ಸ್ಪೆಕ್ಟೇಷನ್ಸ್ ಆಫ್ ಪೀಪಲ್ ಬಿಕಾಸ್ ಬ್ಯಾಂಗ್ಳೂರಲ್ಲಿ ಬಂದು ಡಿಫ್ರೆಂಟ್ ಕಲ್ಚರ್ಸ್, ಡಿಫ್ರೆಂಟ್ ಎಕ್ಸ್ಪೆಕ್ಟೇಷನ್ಸ್, ಡಿಫ್ರೆಂಟ್ ಐಡಿಯಾಸ್ ಇರ್ತದೆ. ಅಲ್ಲಿ ಕ್ವಿಕ್
ಪೊಲೀಸಿಂಗ್ ಬೇಕಾಗುತ್ತೆ, ಇಮಿಡಿಯೇಟ್ ರೆಸ್ಪಾನ್ಸ್ ಪೊಲೀಸಿಂಗ್, ಕ್ವಿಕ್ ಪೊಲೀಸಿಂಗ್, ಇಮಿಡಿಯೇಟ್ ರೆಸ್ಪಾನ್ಸ್. ಇನ್ ರೂರಲ್ ಏರಿಯಾಸ್ ಯು ರಿಕ್ವೈರ್ ಮೋರ್ ಕ್ಲೋಸ್ ಟು ಹಾರ್ಟ್ ಪೊಲೀಸಿಂಗ್. ಅವ್ರು ತಗೊಂಡು ಕಾನ್ಫಿಡೆನ್ಸ್ ತಗೊಂಡು ವಿ ಹ್ಯಾವ್ ಟು ಗೋ ವಿತ್ ದೆಮ್. ಇನ್ನೊಂದು ಏನಂತಂದ್ರೆ ಪೀಪಲ್ ಇನ್ ಬ್ಯಾಂಗ್ಳೂರ್ ಮಚ್ ಎಜುಕೇಟೆಡ್ ರಿಗಾರ್ಡಿಂಗ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಇಲ್ಲಿ ಜನಕ್ಕೆ ಅಷ್ಟೊಂದು ತಿಳುವಳಿಕೆ ಇರಲಿಕ್ಕೆ ಇಲ್ಲ. ಸೊ ದೆನ್ ಯು ಟೆಲ್ ದೆಮ್, ನೀವು ಅವ್ರಿಗೆ ಕಾನೂನು ಹೇಳ್ಕೊಡಬೇಕು, ಇಲ್ಲಮ್ಮ ಹಿಂಗಿದೆ ಕಾನೂನಲ್ಲಿ ಹಿಂಗೆ ಮಾಡಬೋದು, ಹಿಂಗೆ ಮಾಡೋಕ್ಕಾಗೋದಿಲ್ಲ. ಸೊ ಆವಾಗ ಕಾನೂನು ಅರಿವನ್ನು ಮೂಡಿಸೋದು ತುಂಬ ಇಂಪಾರ್ಟೆಂಟಾಗಿ ಇರ್ತದೆ ಬ್ಯಾಂಗ್ಳೂರಲ್ಲಿ, ಐ ಮೀನ್ ಇನ್ ಹಾಸನ್ ಹಳ್ಳಿಯಲ್ಲಿ. ಬಟ್ ಇನ್ ಬ್ಯಾಂಗ್ಳೂರ್ ಯು ಡೋಂಟ್ ಹ್ಯಾವ್ ಇಟ್ ಬಿಕಾಸ್ ಪೀಪಲ್ ಆರ್ ಆಲ್ರೆಡಿ ವೆಲ್ ಎಜುಕೇಟೆಡ್ ಆ್ಯಂಡ್ ದೇ ನೋ ದೇರ್ ರೈಟ್ಸ್. ಬಟ್ ಹಿಯರ್ ಯು ಹ್ಯಾವ್ ಟು ಟೆಲ್ ಪೀಪಲ್ ದೇರ್ ರೈಟ್ಸ್. ನಿಮ್ಗೆ ಈ ಕಾನೂನಲ್ಲಿ ಅವಕಾಶ ಇದೆ, ನಿಮಗೆ ಇಷ್ಟು ಹೆಲ್ಪ್ ತಗೋಬೋದು ಪೊಲೀಸಿಂಗ್ ಕಡೆಯಿಂದ. ಫಾರ್ ಎಕ್ಸಾಂಪಲ್ ಸೈಬರ್ ಕ್ರೈಮ್ಸಲ್ಲಿ ತಿಳುವಳಿಕೆ ಜಾಸ್ತಿ ಇದೆ ಬ್ಯಾಂಗ್ಳೂರಲ್ಲಿ, ಜನ ಗೊತ್ತಿದೆ ಹಿಂಗೆ ಫ್ರಾಡ್ ಆಗ್ಬೋದು ಅಂತ. ಆದರೆ ಹಳ್ಳಿ ಕಡೆ ಜನಕ್ಕೆ ಗೊತ್ತಿರಲಿಲ್ಲ. ಈಗ ಈವನ್ ದೋ ಒಂದು ಗೌರ್ಮೆಂಟ್ ಜಾಬಲ್ಲಿ ಆಗಿರೋ ರಿಟೈರ್ಡ್ ಟೀಚರ್ಸ್ ಇರಲಿ, ಬ್ಯಾಂಕ್ ಎಂಪ್ಲಾಯೀಸ್ ಇರಲಿ, ಫಾರ್ ದಟ್ ಮ್ಯಾಟರ್ ಈವನ್ ಎನಿ ಗೌರ್ಮೆಂಟ್ ಜಾಬ್ ರಿಟೈರ್ಮೆಂಟ್ ಆಗಿರಲಿ, ಅವ್ರಿಗೆ ಸೈಬರ್ ಕ್ರೈಮ್ ಬಗ್ಗೆ ಎಕ್ಸ್ಪೋಷರ್ ಇರೋಲ್ಲ. ಸೊ ಯಾರು ಕಾಲ್ ಮಾಡಿ ನಾನು ಕೆಲಸ ಕೊಡ್ತೀನಿ ಅಂತ ಹೇಳ್ಬಿಟ್ರೆ ಇಮಿಡಿಯೇಟ್ಲಿ ಹೋಗಿ ಅದು ದೇ ಬಿಕಮ್ ವಿಕ್ಟಿಮ್ಸ್ ಆಫ್ ದಟ್ ಕ್ರೈಮ್. ಬಟ್ ಇನ್ ಬ್ಯಾಂಗ್ಳೂರ್ ಮೇ ಬಿ ಪೀಪಲ್ ಹ್ಯಾವ್ ಲಿಟಲ್ ಬೆಟರ್ ಐಡಿಯಾ. ಸೊ ಕ್ರೈಮ್ ರಿಪೋರ್ಟಿಂಗ್ ಆಫ್ ಸೈಬರ್ ಕ್ರೈಮ್ ಲಿಟಲ್ ಲೆಸರ್ ಇನ್ ಡಿಸ್ಟ್ರಿಕ್ಟ್. ಸೊ ನಾವು ಹೇಳ್ಕೊಡಬೇಕು. ಸೊ ಅವ್ರಿಗೆ ಫಸ್ಟ್ ಇನ್ಫಾರ್ಮೇಷನ್ ಕೊಡಬೇಕು, ಈ ರೀತಿ ಡೋಂಟ್ ಬಿಕಮ್ ವಿಕ್ಟಿಮ್ಸ್ ಆಫ್ ದೀಸ್ ಕ್ರೈಮ್ಸ್ ಅಂತ ಹೇಳ್ಕೊಡಬೇಕು ಒಂದು ಕಡೆ. ಇನ್ನೊಂದು ಕಡೆ ಅವ್ರನ್ನ ಎನ್ಕರೇಜ್ ಮಾಡಬೇಕು, ಏನಾದರೂ ಒಂದು ಕ್ರೈಮ್ ಆದರೆ ಯು ಪ್ಲೀಸ್ ಕಮ್ ಅಂಡ್ ರಿಪೋರ್ಟ್ ಟು ಅಸ್. ಬಿಕಾಸ್ ಇನ್ನೂ ಕೆಲವೊಂದು ಹಳ್ಳಿ ಕಡೆ ಏನಾದರೂ ಎನಿ ಕೈಂಡ್ ಆಫ್ ವಿಮೆನ್ ಹ್ಯಾರಸ್ಮೆಂಟ್, ಚೈಲ್ಡ್ ಹ್ಯಾರಸ್ಮೆಂಟ್ ಆದರೆ ಇಲ್ಲಿ ಬಂದು ರಿಪೋರ್ಟ್ ಮಾಡೋದು ಕಡಿಮೆ. ಅಂದರೆ ಭಯ ಇರ್ತದೆ ಅವ್ರಿಗೆ, ಮತ್ತು ಅವ್ರಿಗೆ ಗೊತ್ತಿರಲಿಕ್ಕಿಲ್ಲ ಕಾನೂನಲ್ಲಿ ಎಷ್ಟು ಪೊಲೀಸ್ನವ್ರು ಎಷ್ಟು ಸಪೋರ್ಟ್ ಮಾಡ್ತಾರೆ. ಕೆಲವೊಂದು ರಿಪೋರ್ಟೇ ಆಗೋದಿಲ್ಲ, ನಮ್ಮ ಗಮನಕ್ಕೂ ಬರೋದಿಲ್ಲ. ಸೊ ಆವಾಗ ಹೋಗಿ ಹೇಳಬೇಕು ಅವ್ರಿಗೆ. ಪೊಲೀಸ್ ಏನಾದ್ರು ಆಗುತ್ತಂದರೆ ಕೆಲವೊಂದು ಟೈಮ್ ಪೊಲೀಸ್ ನೋಡಿದ್ರೆ ಭಯನೂ ಇರ್ತದೆ ಹಳ್ಳಿ ಕಡೆನೂ ಸಹ. ಸೊ ಅವ್ರ ಭಯದಿಂದ ನಮ್ಮ ಹತ್ರ ಅಪ್ರೋಚ್ ಮಾಡೋದಿಲ್ಲ ಅವರು. ಸೊ ನಾವು ಹೋಗಿ ಹೇಳಬೇಕು, ನಾವು ನಿಮಗೆ ಹೆಲ್ಪ್ ಮಾಡೋಕ್ಕಿದ್ದೀವಿ, ನಾವು ನಿಮಗೆ ಅನುಕೂಲ ಮಾಡೋಕ್ಕಿದ್ದೀವಿ, ನಾವು ಸ್ಪಂದಿಸ್ತೀವಿ, ದಯಮಾಡಿ ಬನ್ನಿ ನಮ್ಮ ಹತ್ರ, ನಾವಿರೋದೇ ನಿಮಗೋಸ್ಕರ ಅಂತ. ಬಟ್ ಬ್ಯಾಂಗ್ಳೂರ್ ವೆರಿ ಡಿಫ್ರೆಂಟ್ ದಟ್ ವೇ. ಸೊ ನೀವು ಹೇಳಿದ್ರಿ ಬ್ಯಾಂಗ್ಳೂರ್ ಅಂದರೆ ಸೋಷಲ್ ಮೀಡಿಯಾ ಇದೆ, ಸೊ ಅವರಿಗೆಲ್ಲ ತಿಳುವಳಿಕೆ ಇರುತ್ತೆ. ಇಲ್ಲಿ ಹಾಸನ್ ಲೈಕ್ ಹಳ್ಳಿ ಅಂತ ತಗೊಳ್ಳುವಾಗ ಅಷ್ಟು ತಿಳುವಳಿಕೆ ಇರಲ್ಲ ಅಂತ. ಸೊ ಜನ ಮತ್ತು ಪೊಲೀಸ್ ಬಿಟ್ವೀನ್ ಒಂದು ಮೋಡ್ ಆಗಿ ಇದು ಮಾಡಲಿಕ್ಕೆ ಯಾವುದಾದ್ರೂ ಪ್ರೋಗ್ರಾಮ್ ಆ ಥರದ್ದು ಏನಾದರೂ ತರ್ತಿದ್ದೀರಾ? ದಟ್ ಈಸ್ ವಾಟ್ ಒನ್ ಆಫ್ ದ ಮೇನ್. ನನಗೆ ಒಂದು ಕನಸು ಅಂದರೆ ಅದನ್ನೇ, ಪಬ್ಲಿಕ್ ಎಷ್ಟು ಫ್ರೀಕ್ವೆಂಟಾಗಿ ಒಂದು ಪೊಲೀಸ್ ಸ್ಟೇಷನ್ ವಿಸಿಟ್ ಮಾಡ್ತಾರೋ ಅಷ್ಟು ಬೇಗ ನಮಗೆ ಅವ್ರಿಗೆ ಜಸ್ಟಿಸ್ ಕೊಡೋಕ್ಕಾಗುತ್ತೆ. ಸೊ ವಿ ಆರ್ ಆಲ್ಸೋ ಟ್ರೈಂಗ್ ಟು ಡೂ ಅ ಲಾಟ್ ಆಫ್ ಪಬ್ಲಿಕ್ ಕನೆಕ್ಟ್ ಪ್ರೋಗ್ರಾಮ್ಸ್. ಈಗ ನಾವು ಏನು ಮಾಡಿದ್ವಿ ಅಂತಂದರೆ ಬೀಚ್ ಸಿಸ್ಟಮಲ್ಲಿ ಆಲ್ಮೋಸ್ಟ್ 1.5 lakhs 2 lakh ಪೀಪಲ್ಗೆ ವಾಟ್ಸಪ್ ಗ್ರೂಪ್ ಮಾಡಿದ್ವಿ. ಅದು ಎಲ್ಲ ಪೊಲೀಸ್ ಸ್ಟೇಷನ್ ಕಡೆಯಿಂದ ಸಿಬ್ಬಂದಿ ಕಡೆಯಿಂದನೂ ಸಹ ನಾವು ವಿ ಆರ್ ಟ್ರೈಂಗ್ ಟು ಪಾಪ್ಯುಲರೈಸ್ ಸೋಷಿಯಲ್ ಮೀಡಿಯಾ, ಪಾಪ್ಯುಲರೈಸ್ ಮಾಡೋಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ವಿ. ಸೊ ದಿಸ್ ಹೆಲ್ಪ್ ಅಸ್ ಟು ಕನೆಕ್ಟ್. ಸೊ ಜನನ ಹೆಚ್ಚಿನ ರೀತಿಯಲ್ಲಿ ನಾವು ಜನಸಂಪರ್ಕ ಸಭೆ ಇರಲಿ, ಇಲ್ಲ ಬೇರೆ ಯಾವುದು ಸಂಘಟನೆ ಜೊತೆಗೆ ಸಭೆ ಇರಲಿ, ಹೆಚ್ಚಿನ ರೀತಿಯಲ್ಲಿ ನಾವು ಬರಬೇಕು ಅಂತ ನಮ್ಮದು ಆಸೆ ಇದೆ. ಅದ್ರ ಬಗ್ಗೆ ನಾವು ವಿ ಆರ್ ಆಲ್ಸೋ ಡೂಯಿಂಗ್ ಲಾಟ್ ಆಫ್ ಪಬ್ಲಿಕ್ ಕನೆಕ್ಟ್ ಪ್ರೋಗ್ರಾಮ್ಸ್. ಈಗ ಫೋನ್ ಕಾರ್ಯಕ್ರಮ ಮಾಡ್ತೀವಿ, ಕೆಲವೊಬ್ಬರು ಪ್ರೆಸ್ನವ್ರ ಜೊತೆಗೆ ಸೇರಿ ಫೋನ್ ಕಾರ್ಯಕ್ರಮ ಮಾಡ್ತೀವಿ. ಆ್ಯಂಡ್ ಐ ಎನ್ಕರೇಜ್ ಆಸ್ ಮಚ್ ಆಸ್ ಪಟಿಷನರ್ಸ್ ಟು ಕಮ್ ಟು ಮೈ ಆಫೀಸ್. ನಾವು ಎಷ್ಟು ಪಟಿಷನರ್ಸ್ನೂ ನಾವು ಭೇಟಿ ಮಾಡ್ತೀವಿ ಅಷ್ಟು ಜನದ ಸಮಸ್ಯೆ ನಮ್ಗೆ ಗೊತ್ತಾಗುತ್ತೆ. ನಮ್ಗೆ ಎಷ್ಟು ಜನ ನಾವು ಭೇಟಿ ಮಾಡ್ತೀವಿ ಆವಾಗ ನಮಗೆ ಹಲವಾರು ಸಮಸ್ಯೆ ನಮ್ಗೆ ಗೊತ್ತೇ ಇರಲಿಕ್ಕಿಲ್ಲ. ಈಗ ನಾನು ಹುಟ್ಟಿ ಬೆಳೆದ ಟೌನ್ ಇರ್ಬೋದು, ಅದಾದಮೇಲೆ ಬಂದಿರೋದು ಚೆನ್ನೈ, ಅದಾದಮೇಲೆ ಬಂದಿರೋ ಬ್ಯಾಂಗ್ಳೂರು. ಆದರೆ ಹಳ್ಳಿಗೆ ಇರೋ ಸಮಸ್ಯೆ ಇದೆ, ಹಳ್ಳಿ ಕಡೆ ಇರೋದು ಸಮಸ್ಯೆನೇ ಒಂದಿದೆ. ಮತ್ತು ಈಗ ಹಾಸನ ನೋಡಿದ್ರೆ ಇಟ್ಸ್ ಅ ಮಿಕ್ಸ್ ಆಫ್ ಡಿಫ್ರೆಂಟ್ ಟೈಪ್ಸ್ ಆಫ್ ಪೀಪಲ್, ಜನ. ಒಂದು ಕಡೆ ನಮಗೆ ಮಲೆನಾಡು ಸಿಗುತ್ತೆ, ಸಕಲೇಶ್ಪುರ ಮತ್ತು ಅರಕಲಗೂಡದ ಮಲೆನಾಡು ಸಿಗುತ್ತೆ. ಇನ್ನೊಂದು ಕಡೆ ಚನ್ನರಾಯಪಟ್ಟಣದ ಪ್ಲೇನ್ ಏರಿಯಾ, ಅದರಲ್ಲಿ ಜನ ಬೇರೆ ರೀತಿ ಇರ್ತಾರೆ. ಹಾಸನ ಆಲ್ಸೋ ಅಗೇನೆ ಪ್ಲೇನ್ ಏರಿಯಾ. ಸೊ ನಮ್ಮದು ಬೇರೆ ಬೇರೆ ರೀತಿ ಜನ ಹತ್ರ ರಿಕ್ವೈರ್ಮೆಂಟ್ ಬೇರೆ ಇರ್ತದೆ ಆ್ಯಂಡ್ ಪ್ರಾಬ್ಲಮ್ಸ್ ಬೇರೆ ಇರ್ತದೆ. ಈಗ ನಮ್ಗೆ ಇಲ್ಲಿ ಬರೋದಕ್ಕಿಂತ ಮುಂಚೆ ಮ್ಯಾನ್ ಎಲಿಮೆಂಟ್ ಕಾನ್ಫ್ಲಿಕ್ಟ್ ಬಗ್ಗೆ ಅಷ್ಟು ನಮಗೆ ಐಡಿಯಾ ಇರಲಿಲ್ಲ. ಈಗ ಒಂದು ಆನೆಯಿಂದ ಮ್ಯಾನ್ ಎಲಿಮೆಂಟ್ ಕಾನ್ಫ್ಲಿಕ್ಟ್ ಆಗಿರೋ ಸಾವು, ಮತ್ತು ಅದಕ್ಕೆ ಕಾಫಿ ಬೆಳೆಗಾರರು ಅವ್ರು ಫೇಸ್ ಮಾಡ್ತಾರೋ ಸಮಸ್ಯೆ, ಅಲ್ಲಿ ಕೂಲಿ ಮಾಡ್ತಾರೋ ಫೇಸ್ ಮಾಡ್ತಾರೋ ಸಮಸ್ಯೆ, ಮತ್ತು ನಮ್ಗದು ಗೊತ್ತೇ ಇರಲಿಲ್ಲ. ಸೊ ಇಲ್ಲಿ ಬಂದ ಮೇಲೆ ಮಾತ್ರ ಗೊತ್ತಾಗುತ್ತೆ. ಮತ್ತು ಇದು ಸಮ್ಮರ್ ಸೀಸನಲ್ಲಿ ನೀರು ಸಮಸ್ಯೆ, ಎಲ್ಲ ಕಡೆ ಹೆಂಗೆ ನೀರು ಹೋಗುತ್ತೆ. ಇಲ್ಲಿ ಕೆರೆ ಒಂದು ಕಡೆ ನೋಡಿದ್ರೆ ನಮಗೆ ಒಂದು ಕಡೆ ನೀರು ತುಂಬ ಜಾಸ್ತಿ ಅವೈಲೇಬಲ್ ಇರ್ತದೆ, ಇನ್ನೊಂದು ಕಡೆ ನೀರೇ ಅವೈಲೇಬಲ್ ಇರಲ್ಲ. ಸೊ ನಾವು ಎಷ್ಟು ಸ್ಪಂದಿಸ್ತೀವಿ, ಎಷ್ಟು ಅವ್ರ ಜೊತೆಗೆ ಒಡನಾಟ ಜಾಸ್ತಿ ಇರ್ತದೆ, ಅಷ್ಟು ತನಕ ನಮಗೆ ನಾವು ಅವ್ರಿಗೆ ಹೆಲ್ಪ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಐ ಥಿಂಕ್ ಪ್ರೈಮರಿ ಇಂಪಾರ್ಟೆನ್ಸ್ ಆಫ್ ಪೊಲೀಸ್ ಇಸ್ ಎನ್ಕರೇಜಿಂಗ್ ಪಬ್ಲಿಕ್ ಕಾಂಟ್ಯಾಕ್ಟ್, ರೈಟ್ ಫ್ರಮ್ ಅ ಕಾನ್ಸ್ಟೇಬಲ್ ಟು ದ SP ಆಫ್ ದ ಡಿಸ್ಟ್ರಿಕ್ಟ್. ದ ಮೋರ್ ವಿ ಆರ್ ಓಪನ್ ಟು ಪಬ್ಲಿಕ್, the more we will be able to serve them better. That is my personal take on policing. Policing ಅಂದರೆ ಬರೀ ರೂಲ್ಸ್ ರೆಗ್ಯುಲೇಷನ್ಸ್ ಮಾತ್ರ ಹೇಳ್ಕೊಡೋದಿಲ್ಲ, ಬಟ್
ಹೌ ಫಾರ್ ಯು ಕ್ಯಾನ್ ಟೇಕ್ ದಿಸ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಟು ಹೆಲ್ಪ್ ಪಬ್ಲಿಕ್ ಅಂದ್ರದ್ದು ನಮ್ಮದು. ಸೊ ನೀವು ಬ್ಯಾಂಗ್ಳೂರಲ್ಲಿ ಇರಬೇಕಾದ್ರೆ ಸಿ ಆರ್ ಅಲ್ಲಿ ಇರಬೇಕಾದ್ರೆ ನೀವು ಒಂದಷ್ಟು ಕೆಲಸಗಳನ್ನ ಮಾಡಿದ್ದೀರಾ, ಸೊ ಅದ್ರ ಬಗ್ಗೆ ಹೇಳೋದಾದ್ರೆ? ಅಫ್ಕೋರ್ಸ್ DCPCR ಹೆಡ್ ಕ್ವಾರ್ಟರ್ ಸಿಟಿ ಆರ್ಮ್ ರಿಸರ್ವ್ ಅಂತ ಐ ವಾಸ್ ಪೋಸ್ಟೆಡ್ ಆಫ್ಟರ್ KGF ಟೆನ್ಯೂರ್ ಮುಗ್ದಾದ್ಮೇಲೆ ನಾನು ಅಲ್ಲಿ ಪೋಸ್ಟ್ ಮಾಡಿದ್ರು. ಒನ್ ಐ ವಾಸ್ ಹ್ಯಾಪಿ ವಾಸ್ ಕಮಿಂಗ್ ಟು ಬ್ಯಾಂಗ್ಳೂರ್, ಬಟ್ ನಮಗೂ ಅಷ್ಟೊಂದು ಐಡಿಯಾ ಇರಲಿಲ್ಲ ವಾಟ್ ಅಬೌಟ್ CR ಹೆಡ್ ಕ್ವಾರ್ಟರ್ಸ್. ಐ ಸ್ಟಿಲ್ ರಿಮೆಂಬರ್ ಆವಾಗ ನಾನು ಬಂದು ರಿಪೋರ್ಟ್ ಮಾಡುವಾಗ ಕಮಲ್ ಪಂತ್ ಸಾಹೇಬ್ರು ಇದ್ರು. He was Commissioner Bangalore City, and my DG and IG was Praveen Sood sir ಅಂತಂದ್ರು. I think one good thing that happened in that tenure ಅಂತಂದರೆ I was very junior ಆವಾಗ ಬ್ಯಾಂಗ್ಳೂರ್ ಸಿಟಿ ಬರುವಾಗ. The kind of confidence ಅವ್ರು ನನಗೆ ಕೊಟ್ಟರು, the kind of confidence they reposed on me, ಇಲ್ಲ ಇವ್ರ ಕೈಯಲ್ಲಿ ಕೆಲಸ ಆಗುತ್ತಾ ಅಂತ. ಸೊ ನಾನು ಬಂದು ಸೇರ್ ಹೆಡ್ ಕ್ವಾರ್ಟರ್ಸ್ ಜನರಲಿ ನಾವು ಒಂದು ಪೋಸ್ಟಿಂಗ್ ಬಂದ ತಕ್ಷಣ ವಿ ವಿಲ್ ಇನ್ಸ್ಪೆಕ್ಟ್ ಅಕ್ಕಪಕ್ಕ ಏನು ಬಿಲ್ಡಿಂಗ್ಸ್ ಇದೆ, ನಮ್ಮ ಬಿಲ್ಡಿಂಗ್ಸಿಂದ ಏನು ಕೆಲಸ ಇದೆ. ನಾನು ನೋಡುವಾಗ ಸುಮಾರು ವೆಹಿಕಲ್ಸ್ ಇತ್ತು, ಅಂದರೆ ಒಂದು 400+ ವೆಹಿಕಲ್ಸ್ ಗೌರ್ಮೆಂಟ್ ವೆಹಿಕಲ್ಸ್ ಕಂಡೆಮ್ ಆಗಿದಂಗೆ ಇತ್ತು. ಮತ್ತು ನಮ್ಮ ಕಮಿಷನರ್ ಸರ್ ಕೇಳಿದ್ರು, ಕ್ಯಾನ್ ಯು ಕ್ಲಿಯರ್ ಇಟ್ ಅಂತಂದರು. ಐ ಸರ್ ಎಸ್ ಸರ್ ಅಂತ ಅಂದೆ. ದೆನ್ ಹಿ ಥಾಟ್ 20 ಇಯರ್ಸಿಂದ ಅದು ಕ್ಲಿಯರ್ ಮಾಡೋಕ್ಕಾಗಿರಲಿಲ್ಲ, ವಿಲ್ ಯು ಬಿ ಏಬಲ್ ಟು ಡೂ ಇಟ್? ಐ ಸರ್ ಎಸ್ ಸರ್ ನಾನು ಮಾಡ್ತೀನಿ ಅಂತ. ಐ ಥಿಂಕ್ ಸಮ್ಟೈಮ್ಸ್ ಐ ಸೌಂಡ್ ಲಿಟಲ್ ಓವರ್ ಕಾನ್ಫಿಡೆಂಟ್ ಆಲ್ಸೋ. ದೆನ್ ಸರ್ ಅಷ್ಟು ಎಷ್ಟು ಟೈಮ್ ಬೇಕು ಅಂತ. ಐ ಥಿಂಕ್ ಐ ಟುಕ್ ಚಾರ್ಜ್ ಆನ್ August 5th. ಸರ್ 1 ತಿಂಗಳು ಟೈಮ್ ಕೊಡಿ ಅಂತ. ಈ 20 ಇಯರ್ಸ್ ಕ್ಲಿಯರ್ ಆಗಿರಲಿಲ್ಲ, 1 ತಿಂಗಳು ನಿಮ್ಮ ಕೈಯಲ್ಲಿ ಆಗುತ್ತಾ ಅಂತ. ಸರ್ ಆಗುತ್ತಾ ಸರ್ ಅಂತ. ಸೊ ದಟ್ ವಾಸ್ ಅ ಟೈಮ್ ವಿ ಆರ್ ಆಲ್ಸೋ ಎಕ್ಸ್ಪ್ಲೋರಿಂಗ್. ನಮ್ಮ DG and IG ಸಾಹೇಬ್ರು he was exploring, asking us to explore different ways of condemnation programs. That time there was something called MSTC ಅಂತ. Then I started that process. I think in the matter of 1.5 month ಅಲ್ಲಿ was able to clear all 450 vehicles. Okay. Which brought a lot of revenue to the department also, and it was a very quick disposal. So I think that program or that brought a lot of confidence. And of course one I always keep saying that your bosses matter the most. The kind of confidence that the then commissioner repost on me. One good thing that happened was, I think I've done in charge of all the divisions ಏನು ಹೇಳ್ತೀವಿ. ಸೊ ಅವು ಇನ್ಚಾರ್ಜ್ ಕೊಡ್ತಾ ಇದ್ರು ನಮಗೆ. ಸೊ ನಮ್ಗೆ ಆವಾಗ ಲಾ ಆ್ಯಂಡ್ ಆರ್ಡರ್ ಇದ್ದೀವಿ, CR ಇದ್ದೀವಿ ಅಂತ ಡಿಫ್ರೆನ್ಸ್ ಏನು ಅನಿಸಿಕೆ ಇರಲಿಲ್ಲ. ಸೊ ಆವಾಗ ಇನ್ಚಾರ್ಜ್ ಇರುವಾಗ ಲಾ ಆ್ಯಂಡ್ ಆರ್ಡರ್ ಸ್ಟೇಷನ್ಸ್ ನೋಡ್ತಾ ಇದ್ದೆ, DCPCR ನೋಡ್ತಾ ಇದ್ದೆ. ಆ್ಯಂಡ್ ದಟ್ ವಾಸ್ ಆಲ್ಸೋ ಅ ಟೈಮ್ ವೆನ್ ವಿ ಗಾಟ್ ಹ್ಯೂಜ್ ಫಂಡ್ಸ್ ಫ್ರಮ್ ದ ಗೌರ್ಮೆಂಟ್. And lot of vehicles were coming, so vehicle disposal, vehicle allotment, and ನಮ್ಮ ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ ರೋಲ್ ಔಟ್ ಆಗ್ತಾ ಇತ್ತು. ಸೊ ಅದರಲ್ಲಿ I had an important role to play as a part of vehicle disbursement and vehicle allotment. So I had smart city ಅಲ್ಲಿ ಮಾಡೋದು. Of course then I was also posted as DCP traffic, Yeah. which was very interesting because and I got to work with the special commissioner, the then special commissioner Salim sir. Salim sir is known as one of the most best officers when it comes to traffic. So I had the blessings to work under sir, and sir taught me a lot. I think my first exposure to traffic was when I was in Aero India show. Aero India show ತಮಗೆಲ್ಲ ಗೊತ್ತಿದ್ದಂಗೆ there is a high peak of traffic in Bangalore city. So ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ನೀವು ಅಲ್ಲಿ ನಿಂತ್ಕೊಂಡು ಟ್ರಾಫಿಕ್, you have to keep moving the traffic. So it was a very good experience. Then sir asked whether you're interested. ನಾನು ಬರ್ತೀನಿ ಸರ್ ಅಂತಂದ್ರೆ. I think that was one of the best experience. Traffic and CR headquarters was a very good experience.